ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸೀಲಿಂಗ್ ಫ್ಯಾನಿಗೆ ರೆಗ್ಯುಲೇಟರ್ ಯಾವ ರೀತಿ ಫಿಟ್ ಮಾಡೋದು ಅಂತ ತಿಳಿದುಕೊಳ್ಳುವ. ಇಲ್ಲಿ ನೋಡಿ, ಡೈರೆಕ್ಟ್ ಸಾಕೆಟಿಂದ 2 ವೈರ್ ಮುಖಾಂತರ ನೋಡಿ ಇಲ್ಲಿ ಫ್ಯಾನಿಗೆ ಕನೆಕ್ಷನ್ ಮಾಡಿದ್ದಾರೆ. ಈ ರೀತಿ ಕನೆಕ್ಷನ್ ಮಾಡುವುದರಿಂದ ಫ್ಯಾನಿಗೆ ಯಾವುದೇ ಸ್ಪೀಡ್ ಕಂಟ್ರೋಲ್ ಸಿಗುವುದಿಲ್ಲ. ನಾವು ಅದಕ್ಕೆ ಇವತ್ತು ರೆಗ್ಯುಲೇಟರ್ ಫಿಟ್ ಮಾಡುವ. ರೆಗ್ಯುಲೇಟರ್ ನಮಗೆ 2 ಕ್ವಾಲಿಟಿಯಲ್ಲಿ ಸಿಗ್ತದೆ ನೋಡಿ. ಸ್ವಿಚ್ ಟೈಪ್ ರೆಗ್ಯುಲೇಟರ್, ಇದರಲ್ಲಿ 0 ಇಂದ 4 ಸ್ಪೀಡ್ ಸಿಗ್ತದೆ. ಇನ್ನೊಂದು ಸಾಕೆಟ್ ಟೈಪ್ ರೆಗ್ಯುಲೇಟರ್ ಅಂತ ಹೇಳ್ತೇವೆ, ಇದರಿಂದ 0 ಇಂದ 5 ಸ್ಪೀಡ್ ಸಿಗ್ತದೆ. ಇದು ಸ್ವಲ್ಪ ಕ್ವಾಲಿಟಿಯಲ್ಲಿ ಹೆವಿ ಇದೆ. ನಾವು ಈ ರೆಗ್ಯುಲೇಟರ್ ಫಿಟ್ ಮಾಡಿ ನೋಡು. ಇಲ್ಲಿ 2 ವೈರ್ ಇದೆ. 2 ವೈರಲ್ಲಿ ಯಾವ ವೈರಿಗೂ ಈ ರೆಗ್ಯುಲೇಟರ್ ಕನೆಕ್ಷನ್ ಮಾಡ್ಬೋದು. ಕನೆಕ್ಷನ್ ಮಾಡಲಿಕ್ಕೆ ಮೊದಲು ನಾವು ಸಾಕೆಟಿಂದ ಪ್ಲಗ್ಗನ್ನು ರಿಮೂವ್ ಮಾಡುವ. ನಾನೀಗ ಕೆಂಪು ವೈರಿಗೆ ರೆಗ್ಯುಲೇಟರ್ ಕನೆಕ್ಷನ್ ಮಾಡ್ತೇನೆ. ವೈರ್ ಕಟ್ ಮಾಡಿ ಸ್ಕಿನ್ ತೆಗೆಯುವ. ರೆಗ್ಯುಲೇಟರ್ನಲ್ಲಿ ಯಾವುದೇ ಪ್ಲಸ್ ಮೈನಸ್ ಇಲ್ಲ ನೋಡಿ. ಇಲ್ಲಿ 2 ವೈರ್ ಕಾಣ್ತಿರ್ಬೋದು. ನಾನು ಈ ವೈರನ್ನು ಈ ವೈರ್ಗೆ ಜಾಯಿಂಟ್ ಮಾಡ್ತೇನೆ. ನಂತರ ಈ ವೈರನ್ನು ಈ ವೈರಿಗೆ ಜಾಯಿಂಟ್ ಮಾಡ್ತೇನೆ. ನಂತರ ಕಾಂಬಿನೇಷನ್ ಪ್ಲೇಯರಲ್ಲಿ ಟೈಟ್ ಮಾಡುವ. ಮತ್ತು ಇನ್ಸುಲೇಷನ್ ಟೇಪ್ ಹಾಕುವ. ಇನ್ಸುಲೇಷನ್ ಟೇಪ್ ಹಾಕಿ ಆಯಿತು. ಸೇಫ್ಟಿಗೋಸ್ಕರ ರೆಗ್ಯುಲೇಟರಿಗೂ ಇನ್ಸುಲೇಷನ್ ಟೇಪ್ ಹಾಕಿದೆ. ನಂತರ ನಾವು ಚೆಕ್ ಮಾಡಿ ನೋಡುವ. ಈ ಥರ ರೊಟೇಟ್ ಮಾಡಿ ಫ್ಯಾನನ್ನು ಬೇಕಾದ ಸ್ಪೀಡಿಗೆ ಇಡಬಹುದು. ಕೆಲವು ಸಂದರ್ಭದಲ್ಲಿ ಫ್ಯಾನ್ ಸ್ವಿಚ್ ಹಾಕಿದ್ರೂ ಫ್ಯಾನ್ ತಿರುಗುವುದಿಲ್ಲ. ಅವಾಗ ನಮಗೆ ಡೌಟ್ ಇರ್ತದೆ, ರೆಗ್ಯುಲೇಟರ್ ಹಾಳಾಗಿದೆ ಅಥವಾ ಫ್ಯಾನ್ ಆಗಿದೆ ಅಂತ. ಆವಾಗ ನಾವು ಹೋಲ್ಡರಿಗೆ ಆರ್ಡಿನರಿ ಬಲ್ಬ್ ಫಿಟ್ ಮಾಡಿ ಚೆಕ್ ಮಾಡ್ಬೋದು. ಇದಕ್ಕೆ ಆರ್ಡಿನರಿ ಬಲ್ಬೇ ಹಾಕಬೇಕು. LED ಬಲ್ಬ್ ಹಾಕಿದರೆ ನಮಗೆ ಬ್ರೈಟ್ನೆಸ್ ಗೊತ್ತಾಗೋದಿಲ್ಲ. ಅದು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿದುಕೊಳ್ಳುವ. ಫ್ಯಾನಿಗಿಲ್ಲಿ ಮೈನ್ ವೈರ್ ಕನೆಕ್ಷನ್ ಮಾಡಿದ್ದಾರೆ. ಅದನ್ನು ರಿಮೂವ್ ಮಾಡಿ ಬಲ್ಬ್ ವೈರ್ ಕನೆಕ್ಷನ್ ಮಾಡಿ ಚೆಕ್ ಮಾಡುವ. ಬಲ್ಬ್ ವೈರ್ ಕನೆಕ್ಷನ್ ಮಾಡಿ ಆಯಿತು. ನಾವೀಗ ರೆಗ್ಯುಲೇಟರ್ ಆನ್ ಮಾಡಿ ನೋಡುವ. ನಾನೀಗ ರೆಗ್ಯುಲೇಟರ್ ಆನ್ ಮಾಡ್ತೇನೆ. ಒಂದೊಂದೇ ಸ್ಟೆಪ್ಪಿಗೆ ಇಟ್ಟಾಗೆ ಬಲ್ಬ್ನ ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ. ನಾನೀಗ ಫಸ್ಟ್ ಸ್ಟೆಪ್ ಇಡ್ತೇನೆ. ಸ್ವಲ್ಪ ಬ್ರೈಟಾಗಿ ಉರಿತಾ ಇದೆ. ನೆಕ್ಸ್ಟ್ 2ನೇ ಸ್ಟೆಪ್ಪು, 3, 4 ಈ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ರೆಗ್ಯುಲೇಟರ್ ರೊಟೇಟ್ ಮಾಡುವಾಗ ಬಲ್ಬ್ ಬ್ರೈಟ್ನೆಸ್ ವೇರಿಯೇಷನ್ ಆದರೆ ರೆಗ್ಯುಲೇಟರ್ ಸರಿ ಅಂತ ತಿಳಿಬೋದು. ಯಾವ್ದಾದ್ರು 1 ಅಥವಾ 2 ಸ್ಟೆಪ್ಪಲ್ಲಿ ಉರಿಯಿದ್ರೆ ರೆಗ್ಯುಲೇಟರ್ ಹಾಳಾಗಿದೆ ಅಂತೇಳಿ ತಿಳಿಬೋದು. ರೆಗ್ಯುಲೇಟರ್ ಸರಿ ಇದ್ದು ಫ್ಯಾನ್ ತಿರುಗಿದ್ರೆ ಫ್ಯಾನ್ ಹಾಳಾಗಿದೆ ಅಂತೇಳಿ ತಿಳಿಬೋದು. ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.